ಪೆನಿನ್ನಳು ಕೇವಲ ಧಾರ್ಮಿಕವಾದ ಆಚರಣೆಯಲ್ಲಿ ಮಾತ್ರ ತೃಪ್ತಿ ಹೊಂದಿ ಜೀವಿಸುವಾಗ, ಹನ್ನಳು ಕೇವಲ ಧಾರ್ಮಿಕವಾದ ಆಚರಣೆಗೆ ಮಾತ್ರವಾಗಿ ಸೀಮಿತವಾಗದೆ ತನ್ನ ವೇದನೆಯನ್ನು ಸರ್ವಶಕ್ತನಾದ ದೇವರ ಮುಂಭಾಗದಲ್ಲಿ ಸಲ್ಲಿಸುವುದಕ್ಕೆ ಹೋದಳು. ನನ್ನನ್ನು ಕೇಳುವಂತ ನನ್ನ ಪ್ರೀತಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ಸತ್ಯ ಇದಾಗಿದೆ. ನಾವು ಕೇವಲ ಧಾರ್ಮಿಕ ಆಚರಣೆಗೆ ಮಾತ್ರ ನಮ್ಮನ್ನು ಸೀಮಿತವಾಗಿರಿಸದೆ, ನಮ್ಮನ್ನೇ ದೇವರ ಮುಂಭಾಗದಲ್ಲಿ ಸಮರ್ಪಿಸುವುದಕ್ಕೆ ಸಿದ್ಧರಾಗುವಾಗ ನಮ್ಮ ಜೀವಿತದಲ್ಲಿ ದೈವಿಕ ಆಶೀರ್ವಾದಗಳನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಹನ್ನಳು ಯೆಹೋವನ ಸನ್ನಿಧಾನಕ್ಕೆ ಹೋಗಿ ತನ್ನ ದುಃಖವನ್ನ, ತನ್ನ ವೇದನೆಯನ್ನ ಮಾತಿಲ್ಲದಂತಹ ನರಳಾಟದ ಮೂಲಕವಾಗಿ ಸಲ್ಲಿಸಿದಳು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ದೇವಾಲಯದ ನಿಲುವು ಕಂಬದ ಬಳಿಯಲ್ಲಿ ಕುಳಿತಿದ್ದಂತಹ ಏಲಿ ಪುರೋಹಿತನಿಗೆ ಹನ್ನಳ ವೇದನೆಯನ್ನ, ಹನ್ನಳ ಪ್ರಾರ್ಥನೆಯನ್ನ ಗ್ರಹಿಸುವುದಕ್ಕೆ ಆಗದೆ ಇರುವಾಗ ಸರ್ವಶಕ್ತನಾದ ದೇವರು ಹನ್ನಳ ವೇದನೆಯನ್ನ, ಹನ್ನಳ ಪ್ರಾರ್ಥನೆಯನ್ನ ಕೇಳುತ್ತಿರುವಂಥದ್ದನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಇಲ್ಲಿ ಹನ್ನಳ ಪ್ರಾರ್ಥನೆ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನ ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನ ಕೊಡಬೇಕು. ಅವಳ ಪ್ರಾರ್ಥನೆಯ ವೇದನೆ ಅಥವಾ ಅವಳ ಪ್ರಾರ್ಥನೆಯ ಆಳ ಎಷ್ಟಿದೆ ಎಂಬುದಾಗಿ ನೋಡ್ರಿ. ಒಂದು, ನಿನ್ನ ದಾಸಿಯ ದುಃಖವನ್ನ ಪರಾಂಬರಿಸು. ಎರಡು, ತಿರಸ್ಕರಿಸಬೇಡ. ಮೂರು, ನನ್ನ ಮೇಲೆ ಕನಿಕರವಿಡು. ನಾಲ್ಕು, ನನಗೊಬ್ಬ ಮಗನನ್ನ ಕೊಡು. ಹನ್ನಳ ಪ್ರಾರ್ಥನೆ ಅದು ಒಂದು ವೈಯಕ್ತಿಕವಾದಂತಹ ಒಂದು ಪ್ರಾರ್ಥನೆಯಾಗಿತ್ತು. ಈ ಹನ್ನಳು ಪ್ರಾರ್ಥಿಸುವಂಥದ್ದು, ನನ್ನನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸಬೇಡ, ನನ್ನನ್ನು ಕನಿಕರಿಸು ಎಂಬುದು ಮಾತ್ರವಲ್ಲ, ನನಗೆ ಒಬ್ಬ ಮಗನನ್ನು ಕೊಡು. ಏಲಿ ಪ್ರವಾದಿ ಹನ್ನಳ ವೇದನೆಯ ಮಾತುಗಳನ್ನ ಗ್ರಹಿಸಲಾಗದೆ ಹನ್ನಳನ್ನ ಹೀಯಾಳಿಸುವಂಥದ್ದನ್ನು ನಾವು ನೋಡ್ತೇವೆ. ಅದರ 11ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನಿನ್ನ ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ. ಕಾರಣ, ಪೆನಿನ್ನಳು ಹನ್ನಳ ವೇದನೆಯನ್ನ ಗ್ರಹಿಸಲಿಲ್ಲ. ಪುರೋಹಿತನಾದ ಏಲಿ ಹನ್ನಳ ವೇದನೆಯನ್ನ ಗ್ರಹಿಸಲಿಲ್ಲ. ಇಲ್ಲಿ ಹನ್ನಳು ಹೇಳುವಂಥದ್ದು, ನಾನು ಬಹು ದುಃಖ ಪೀಡಿತಳು, ನಾನು ನನ್ನ ಮನೋವೇದನೆಯನ್ನ ಯೆಹೋವನ ಮುಂದೆ ಒಯ್ದಿದ್ದೇನೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಮ್ಮ ವೇದನೆಯನ್ನ ಹೇಳುವಂತಹ ವ್ಯಕ್ತಿಗಳ ಮುಂದೆ ನಾವು ಹೋಗಿ ಹೇಳುವುದಾದರೆ ನಮ್ಮ ಪ್ರಶ್ನೆಗಳಿಗೆ ಪರಿಹಾರ ಖಚಿತ ಎಂಬುವಂಥದ್ದನ್ನ ಈ ವಾಕ್ಯದ ಮೂಲಕವಾಗಿ ನಾವು ಅರ್ಥೈಸಬಹುದು. ಹನ್ನಳ ಒಂದು ಪ್ರತ್ಯೇಕತೆ ಇಲ್ಲಿ ನಾವು ನೋಡುವಂಥದ್ದು, ಹನ್ನಳ ಪ್ರಾರ್ಥನೆಯನ್ನ ಸರ್ವಶಕ್ತನಾದ ಯೆಹೋವನು ಕೇಳಿದ್ದಲ್ಲದೆ ಅವಳ ಜೀವಿತದಲ್ಲಿ ಒಂದು ದೃಢತೆಯನ್ನ ಯೆಹೋವನು ಕೊಟ್ಟಿರುವಂಥದ್ದನ್ನ ಈ ಭಾಗಗಳಲ್ಲಿ ನಾವು ಅರ್ಥೈಸಬಹುದು. 18ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ.
ಯಾವಾಗ ತನ್ನ ವೇದನೆಯನ್ನ, ತನ್ನ ದುಃಖವನ್ನ, ತನ್ನ ಪ್ರಾರ್ಥನೆಯನ್ನ ಸರ್ವಶಕ್ತನಾದ ದೇವರ ಮುಂಭಾಗದಲ್ಲಿ ಸಮರ್ಪಿಸಿದ ನಂತರವಾಗಿ ಅನ್ನಳ ಮುಖದಲ್ಲಿ ಯಾವ ವೇದನೆಯೂ ಕಾಣಲಿಲ್ಲ. ನನ್ನನ್ನು ಕೇಳುವಂತ ನನ್ನ ಪ್ರೀತಿಯ ತಾಯಂದಿರೇ, ಇಂದು ನೀವು ಹಾದು ಹೋಗುವಂತಹ ಪ್ರತಿಕೂಲಗಳ ಪರಿಸ್ಥಿತಿಗಳು ಏನೆಂಬುದಾಗಿ ನನಗೆ ತಿಳಿಯದಿದ್ದರು, ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡವನಾಗಿ ನಾನು ನಿಮಗೆ ಹೇಳುವಂಥದ್ದು, ಅನ್ನಳ ಹಾಗೆ ನೀವು ಯೆಹೋವನ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಮನೋವ್ಯಥೆಯನ್ನ, ನಿಮ್ಮ ಪ್ರಾರ್ಥನೆಯನ್ನ, ನಿಮ್ಮ ಮನವಿಯನ್ನ ಆತನಿಗೆ ಸಲ್ಲಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಸರ್ವಶಕ್ತನಾದ ದೇವರು ಒಂದು ದೃಢವಾದ ನಿಶ್ಚಯವನ್ನ ಕೊಡುವಂಥದರಲ್ಲಿ ಯಾವ ಸಂಶಯವೂ ಇಲ್ಲ. ಅನ್ನಳ ಮುಖದಲ್ಲಿ ಆಮೇಲೆ ಯಾವ ದುಃಖವೂ ಕಾಣಲಿಲ್ಲ. ನಂತರದ ವಾಕ್ಯಗಳಲ್ಲಿ ನಾವು ನೋಡುವಾಗ ಯೆಹೋವನ ಅನುಗ್ರಹದಿಂದ 19ನೇ ವಾಕ್ಯ, ಅನ್ನಳು ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನ ಎತ್ತಳು, ಯೆಹೋವನನ್ನು ಬೇಡಿ ಪಡೆಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ಯೆಹೋವನನ್ನ ಬೇಡಿಕೊಂಡು ಪಡೆದುಕೊಂಡನೆಂದು ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ಇಂದು ಈ ರೀತಿಯಾಗಿ ಅನೇಕ ಸಮುವೇಲರು ನಮ್ಮ ಸುತ್ತಮುತ್ತಲೂ ಇರುವಂಥದ್ದನ್ನು ನಾವು ನೋಡುತ್ತೇವೆ. ನನ್ನನ್ನು ಕೇಳುವಂತ ಪ್ರೀತಿಯ ಮಕ್ಕಳೇ, ಆಸ್ಕ್ ಯುವರ್ ಮದರ್, ನಿಮ್ಮ ತಾಯಿಯಂದಿರ ಬಳಿಗೆ ಹೋಗಿ ಕೇಳ್ರಿ, ಹೌ ಮಚ್ ಶಿ ಕ್ರೈಡ್ ಫಾರ್ ಯು, ನಿಮಗೋಸ್ಕರವಾಗಿ ಎಷ್ಟು ಅತ್ತಿದ್ದಾಳೆ ಎಂಬುವಂಥದ್ದನ್ನ ಒಂದು ಸಾರಿ ಕೇಳಿರಿ. 2022 ತಾಯಂದಿರ ದಿನಾಚರಣೆಯ ಶುಭಾಶಯವನ್ನ ಹೇಳುವುದಕ್ಕಿಂತ ಮುಂಚಿತವಾಗಿ ಅಥವಾ ಯಾವುದಾದರೂ ಒಂದು ಉಡುಗೊರೆಯನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಆಸ್ಕ್ ಯುವರ್ ಮದರ್, ನಿಮ್ಮ ತಾಯಿಯಂದಿರಿಗೆ ಹೋಗಿ ಕೇಳಿರಿ, ಹೌ ಮಚ್ ಪೇನ್ ದಟ್ ಐ ಗೇವ್ ಟು ಯು, ಇಲ್ಲಿಯ ತನಕ ನಾನು ಎಷ್ಟು ವೇದನೆಯನ್ನು ನಿನಗೆ ಕೊಟ್ಟಿದ್ದೇನೆ, ನನಗೋಸ್ಕರವಾಗಿ ನೀನು ಎಷ್ಟು ವೇದನೆಯನ್ನು ತಾಳಿದ್ದೀಯಾ ಎಂಬುವಂಥದ್ದನ್ನು ಕೇಳಿ ನೋಡಿ. ನನ್ನನ್ನ ಉದರದಲ್ಲಿ ಒತ್ತಂತ ದಿನದಿಂದ ಇಲ್ಲಿಯ ತನಕ ಹೌ ಮಚ್ ಮೋರ್ ಪೇನ್ ವಿ ಹ್ಯಾವ್ ಗಿವನ್, ಲೈಕ್ ಎ ಪೆನಿನ್ನಳು ಯಾವ ರೀತಿಯಾಗಿ ಅನ್ನಳನ್ನ ನೋವಿಸುತ್ತಿದ್ದಳು, ಹಾಗೆಯೇ ನಾವುಗಳು ಸಹ ನಮ್ಮ ತಾಯಿಯಂದಿರನ್ನ ನೋಯಿಸಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಅನ್ನುವಂಥದ್ದನ್ನು ಯಾರು ಮರಿಬೇಡ್ರಿ. ಬೆಕ್ಕು ಹಾಲು ಕುಡಿಯುವಾಗ ಕಣ್ಣು ಮುಚ್ಕೊಳ್ತದೆ, ಬೆಕ್ಕಿನ ಯೋಚನೆ ಯಾರು ನನ್ನನ್ನ ನೋಡುವುದಿಲ್ಲ ಎಂಬುದಾಗಿ. ಉಡುಗೊರೆಯನ್ನ ಕೊಟ್ಟು ಮಾಡಿರುವಂತ ವೇದನೆಯನ್ನ ಮರೆಮಾಚಲು ಸಾಧ್ಯವಿಲ್ಲ. ನೀನು ನಾನು ನಮ್ಮ ತಾಯಂದಿರಿಗೆ ಈ ದಿನದಲ್ಲಿ ಶುಭಾಶಯಗಳನ್ನು ಕೋರುವುದಕ್ಕಿಂತ ಮುಂಚಿತವಾಗಿ ತಾಯಂದಿರು ನಮ್ಮನ್ನ ಪ್ರೀತಿಸಿದ ಪ್ರೀತಿಯ 1 ಶತಮಾನದಷ್ಟು ಪ್ರೀತಿಯನ್ನ ಅವರಿಗೆ ಕೊಟ್ಟಿದ್ದೇವ ಎಂಬುವಂತ ಒಂದು ಪ್ರಶ್ನೆಯನ್ನ ಕೇಳಿಕೊಂಡು ಶುಭಾಶಯವನ್ನ ಕೋರುವಂಥದ್ದು ಒಳ್ಳೆಯದು. ಅನ್ನಳು ತನ್ನ ವೇದನೆಯನ್ನ, ತನ್ನ ದುಃಖವನ್ನ, ತನ್ನ ಮನೋವ್ಯತೆಯನ್ನ ಯೆಹೋವನಿಗೆ ಸಲ್ಲಿಸಿದಳು. ಯೆಹೋವನ ಅನುಗ್ರಹದಿಂದ ಅನ್ನಳ ಪ್ರಾರ್ಥನೆಗೆ ಅನುಗುಣವಾಗಿ ಒಂದು ಗಂಡು ಮಗು ಜನಿಸಿದ. ಆಕೆ ಅವನಿಗೆ ಸಮುವೇಲನೆಂದು ಹೆಸರಿಟ್ಟಳು. ನನ್ನನ್ನು ಕೇಳುವಂತ ಪ್ರಿಯ ಸಹೋದರರೇ,
ನಾವೆಲ್ಲರೂ ಹೀಗೆ ನಮ್ಮ ತಾಯಿಯಂದಿರಿಂದ ನಮ್ಮ ತಾಯಿಯಂದಿರ ಪ್ರಾರ್ಥನೆಯಿಂದ ಬಂದಿರುವಂತಹ ಆಶೀರ್ವಾದ ಅನ್ನುವಂಥದ್ದನ್ನ ನೀನು ನಾನು ಮರಿಬಾರದು. ಲೆಟ್ ಅಸ್ ಲವ್ ದೆಮ್. ಅವರನ್ನ ಪ್ರೀತಿಸುವ. ಅವರು ತಮ್ಮ ತನು ಮನಗಳಿಂದ ನಮ್ಮನ್ನ ಪ್ರೀತಿ ಮಾಡಿದ್ರು. ಲೆಟ್ ಅಸ್ ಆಲ್ಸೋ ಡೂ ದ ಸೇಮ್ ವೇ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಕರ್ತನೇ, ಇದುವರೆಗೂ ನಿಮ್ಮ ಸನ್ನಿಧಾನದಲ್ಲಿ ನಾವು ಆಗಿರುವಂತೆ ನಿನ್ನ ಕೃಪೆ ಮಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ಅಲ್ಪ ಸಮಯ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕೇಳಿದಂಥ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ 100ರಷ್ಟು 60ರಷ್ಟು ಕರ್ತನೆ ಫಲ ಕೊಡುವಂತೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಮತ್ತು ದಾವರ್ತಿ ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ತಾಯಿಯಂದಿರಿಗೆ ನಿಮ್ಮ ತಾಯಿಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ. ವಿ ಲವ್ ಯು. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.